ನಮಸ್ಕಾರ. ನಾನು ನಿಮ್ಮ ಪಿ ಶೇಷಾದ್ರಿ. ಸುಮಾರು 35 ವರ್ಷಗಳಿಂದ ಕನ್ನಡದ ಜನತೆಗೆ ಕಥೆಗಳನ್ನು ಹೇಳ್ತಾ ಬಂದಿದ್ದೀನಿ. ಕಥೆಗಳನ್ನು ದೃಶ್ಯದ ಮೂಲಕ ಹೇಳ್ತಾ ಬಂದಿದ್ದೀನಿ. ಈಗ ನಾನು ನಿಮಗೊಂದು ಕಥೆ ಹೇಳ್ತೀನಿ. ಒಂದು ಹಳ್ಳಿಯಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನಿಗೆ ಅನಿವಾರ್ಯ ಕಾರಣಗಳಿಂದ PUC ನಂತರ ಓದೋಕ್ಕೆ ಸಾಧ್ಯ ಆಗಲ್ಲ. ಹಳ್ಳಿ ಆದ್ದರಿಂದ ಜಮೀನಿನ ಕೃಷಿಯ ಕೆಲಸಗಳನ್ನು ಮಾಡ್ಕೊಂಡಿರ್ತಾನೆ. ಅವನಿಗೆ ಅನ್ನಿಸ್ತಾ ಇರುತ್ತೆ, ನನ್ನ ಜೊತೆಗಾರರೆಲ್ಲ ಮುಂದೆ ಹೋದರು, ಪದವಿ ಮಾಡಿದ್ರು, BA MA ತರಗತಿಗಳನ್ನ ತೊಗೊಂಡ್ರು, ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ, ನನಗದು ತೊಗೊಳಕ್ಕಾಗಿಲ್ಲ ಅಂತ ಒಂದು ಕೊರಗಿರುತ್ತೆ. ಅವ್ರ ತಂದೆ ಮೇಷ್ಟ್ರಾಗಿರ್ತಾರೆ. ಅವ್ರು ಹೇಳ್ತಾ ಇರ್ತಾರೆ, ನೀನು ಮೇಷ್ಟ್ರ ಮಗ, ನನ್ನ ಆಸೆಯನ್ನು ಪೂರೈಸ್ತಿಲ್ಲ, ನನಗೊಂದು ಡಿಗ್ರಿ ಸರ್ಟಿಫಿಕೇಟ್ ತಂದು ಕೊಡಲಿಲ್ಲ ಅಂತ. ಅಪ್ಪ ಅಮ್ಮನ ಆಸೆಯನ್ನು ಪೂರೈಸೋದು ಪ್ರತಿಯೊಬ್ಬ ಮಗನ ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಮಗೆಲ್ರಿಗೂ ಒಂದು ಋಣಸಂದಾಯ ಅಂತ ಇರುತ್ತೆ. ಭೂಮಿ ಋಣ, ತಂದೆ ತಾಯಿ ಋಣ, ಮಿತ್ರರ ಋಣ, ಬಂಧುಗಳ ಋಣ, ಹೀಗೆ ದೇಶದ ಋಣ ಕೂಡ ಒಂದು ಅದರಲ್ಲಿ. ಆ ಹುಡುಗನಿಗನ್ಸುತ್ತೆ, ಹೌದು, ನಾನು ಈ ಪದವಿ ತಗೊಂಡು ನಾಳೆ ಇದರಿಂದ ನೌಕರಿ ಪಡಿಬೇಕಾಗಿಲ್ಲ, ನಮ್ಮ ತಂದೆಯ ಆಸೆ ನಾನೊಂದು ಡಿಗ್ರಿ ಮಾಡಬೇಕು, ಪದವಿಯ ಪತ್ರವನ್ನು ಅವ್ರಿಗೆ ತೋರಿಸ್ಬೇಕು ಅಂತ ಅನ್ನಿಸಿ PUC ಮಾಡಿದ 7-8 ವರ್ಷಗಳ ನಂತರ ಹೇಗೆ ನಾನು ಮತ್ತೆ ಕಾಲೇಜ್ ಸೇರ್ಕೊಳ್ಳೋದು? ಆಗಾಗಲೇ ಆ ಹುಡುಗ ಬೆಂಗಳೂರಲ್ಲಿ ಬಂದು ಒಂದು ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿರ್ತಾನೆ. ಪ್ರತಿನಿತ್ಯ 9 to 5 ಜಾಬ್ ಅಂತ ನಾವು ಹೇಳ್ತೀವಲ್ಲ, ಅದನ್ನು ಮಾಡ್ತಾ ಇರ್ತಾನೆ. ಅದರ ಮಧ್ಯೆ ಕಾಲೇಜ್ಗೆ ಹೋಗೋದಕ್ಕೆ ಸಂಜೆ ಕಾಲೇಜ್ಗೆ ಹೋಗಬೇಕು. ಸಂಜೆ ಕಾಲೇಜ್ಗೆ ಹೋಗೋದಕ್ಕೆ ಅದರದೇ ಆದ ತೊಡಕುಗಳಿತ್ತು. ಹಾಗಾದರೆ ನಾನು ಮಾಡ್ತಾ ಇರುವಂಥ ಕೆಲಸಗಳನ್ನು ಮಾಡಿಕೊಂಡು ಜೊತೆಯಲ್ಲಿ ಡಿಗ್ರಿಯನ್ನು ಪಡೆಯೋದು ಹೇಗೆ ಅಂತ ಅಂದಾಗ ಅವನಿಗೆ ಕಾಣಿಸುವಂಥದ್ದು ಅಂಚೆ ಮತ್ತು ತೆರಪಿನ ಶಿಕ್ಷಣ. ಯಾವುದೇ ಊರಿನಲ್ಲಿ ಕುಳಿತು ಅಂಚೆ ಮೂಲಕ ನಾನು ಕೂಡ ಡಿಗ್ರಿ ಪಡಿಬಹುದು ಅಂತ ಅನಿಸುತ್ತೆ. ಅವನು ನೇರವಾಗಿ PUC ನಂತರ MAಗೆ ಸೇರ್ಕೋತಾನೆ, MA ಸರ್ಟಿಫಿಕೇಟ್ ತೊಗೋತಾನೆ. ಇದೇ ಮೈಸೂರಿನಲ್ಲಿರುವಂಥ ಕ್ರಾಫರ್ಡ್ ಹಾಲಲ್ಲಿ ಅವನಿಗೆ ಪದವಿ ಪತ್ರವನ್ನು ಕೊಡ್ತಾರೆ. ಆ ಪದವಿ ಪತ್ರವನ್ನು ತೆಗೆದುಕೊಂಡು ಹೋಗಿ ಹಳ್ಳಿಯಲ್ಲಿದ್ದ ತನ್ನ ತಂದೆಗೆ ತೋರಿಸಿ, ನಾನೂ ಕೂಡ ಇವತ್ತಿನಿಂದ ಪದವೀಧರ ಅಂತ ಹೇಳ್ತಾನೆ. ಹೇಳಿ ಆ ಪದವಿ ಪತ್ರವನ್ನು ಮುಚ್ಚಿಟ್ಟಿದ್ದು ಇವತ್ತಿನವರೆಗೂ ತೆಗೆದಿಟ್ಟಿಲ್ಲ. ಆ ಹುಡುಗ ಬೇರೆ ಯಾರೂ ಅಲ್ಲ, ನಾನೇ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಪದವಿ ಅನ್ನೋಂಥದ್ದು ಇದೆಯಲ್ಲ, ಅಥವಾ ಓದು ಅನ್ನೋಂಥದ್ದಿದೆಯಲ್ಲ, ಅದಕ್ಕೆ ಕೊನೆ ಮೊದಲಿಲ್ಲ. ಹಾಗಾದರೆ ಓದಿನಲ್ಲಿ ಡಿಗ್ರಿಗಳು ತೊಗೊಂಡ ಕ್ಷಣಕ್ಕೆ ಆ ವ್ಯಕ್ತಿ ಮಹಾ ಪಂಡಿತನ, ವಿದ್ವಾಂಸನ, PhDಗಳನ್ನ ಮಾಡಿದ ತಕ್ಷಣವೇ ಅವನು ದೊಡ್ಡ ವ್ಯಕ್ತಿ ಅಂತ ಅನ್ನಿಸ್ಕೊಳ್ತಾನೆ? ಇಲ್ಲ. ಆದರೆ ಜ್ಞಾನ ಅನ್ನೋದಿದೆಯಲ್ಲ, ಅದಕ್ಕೆ ಮಿತಿ ಇಲ್ಲ, ಮೇರೆ ಇಲ್ಲ. ಜ್ಞಾನ ಪಡೆಯೋದಕ್ಕೆ ಕೆಲವು ಶಿಸ್ತು ಬೇಕಾಗುತ್ತೆ. ನೀವು ಹಾಗೆ ಬದುಕಿನಲ್ಲಿ ಜ್ಞಾನ ಪಡಿಬೋದು. ಯಾವುದೇ ಡಿಗ್ರಿ ಪಡೆದೇ ಇರೋದಕ್ಕಿಂತ, ಯಾವುದೇ ಡಾಕ್ಟ್ರೇಟ್ ಪಡೆಯದೇ ಇರೋದಕ್ಕಿಂತ ಹೆಚ್ಚಿನ ಜ್ಞಾನವನ್ನು ಈ ನಿಮ್ಮ ಸುತ್ತ ಇರುವಂಥ ಪ್ರಪಂಚ ನಿಮಗೆ ಕಲಿಸುತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ. ಆದರೆ ಒಂದು ಶಿಸ್ತಿನ ವಿದ್ಯಾಭ್ಯಾಸ ಬಂದಾಗ ನಿಮಗೆ ಒಂದು ಕ್ರಮವಾಗಿ ಅಭ್ಯಾಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾನು ಆಗಲೇ ಹೇಳಿದಾಗ ಪ್ರಮಾಣ ಪತ್ರಗಳು ಸಿಗುತ್ತೆ. ನನಗೆ ಆಗ ಕನ್ನಡ ಇದರಲ್ಲಿ ವಿಭಾಗದಲ್ಲಿ MA ತೊಗೊಂಡಾಗ ನನಗನ್ನಿಸ್ತು, ನಾನೂ ಕೂಡ ಈಗ ಮಾಸ್ಟರ್ ಡಿಗ್ರಿ ಹೋಲ್ಡರ್ ಅಂತ ಹೇಳಿದೆ. ನನ್ನ ಕರಿಕ್ಯುಲಮಲ್ಲಿ, ಅಂದರೆ ನನ್ನ ಪರಿಚಯ ಪತ್ರದಲ್ಲಿ, ನನ್ನ ವಿದ್ಯಾಭ್ಯಾಸ ಅನ್ನೋ ಕಾಲಮ್ನಲ್ಲಿ MA ಅಂತ ಹಾಕ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಅಂತ ಅನಿಸುತ್ತೆ. ಇವತ್ತಿಗೂ ಅದನ್ನು ಬಳಸ್ತೀನಿ. ಆದರೆ ಅದರಿಂದ ನಾನೇನು ಅನುಕೂಲಗಳನ್ನ ಪಡೀಲಿಲ್ಲ. ಆದರೆ ನಾನೊಬ್ಬ ಮಾಸ್ಟರ್ ಡಿಗ್ರಿ ಹೋಲ್ಡರ್ ಅಂತ ಜಗತ್ತಿನಾದ್ಯಂತ ಓದ್ ಕಡೆಯೆಲ್ಲ ನಾನು ಹೇಳ್ಕೊಳ್ಳೋದಕ್ಕೆ ನನಗೆ ಅದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದು ಇದೇ ಅಂಚೆ ಮತ್ತು ತೆರಪಿನ ಶಿಕ್ಷಣ. ಈಗ ಅದು ಕರ್ನಾಟಕದ ಮುಕ್ತ ವಿಶ್ವವಿದ್ಯಾಲಯ, ಏಕೈಕ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ. ಇದಕ್ಕೇನು ಇಂಗ್ಲೀಷೇ ಬರಬೇಕು ಅಂತ ಇಲ್ಲ, ಸಂಸ್ಕೃತ ಬರಬೇಕು ಅಂತ ಇಲ್ಲ, ಕನ್ನಡದಲ್ಲೇ 90ಕ್ಕೂ ಹೆಚ್ಚು ಕೋರ್ಸ್ಗಳನ್ನು ಈ ವಿಶ್ವವಿದ್ಯಾಲಯ ನಿಮಗೆ ನಿಮ್ಮ ಕುಳಿತ ಜಾಗಕ್ಕೆ ತಲುಪಿಸ್ತಾ ಇದೆ. ನಾನು MA ಮಾಡಿದದ್ದು ಸುಮಾರು 80ರ ದಶಕದ ಕೊನೆಯಲ್ಲಿ. ನಾನು ಉಳಿದ ನನ್ನ ಜೊತೆ ಮಿತ್ರರಿದ್ದಾರೆ, ಅವರೆಲ್ಲರೂ ಇವತ್ತು ದೃಶ್ಯ ಮಾಧ್ಯಮದಲ್ಲಿ ದೊಡ್ಡ ದೊಡ್ಡ ನಿರ್ದೇಶಕರಾಗಿರುವಂಥವ್ರು. ನಾವೆಲ್ಲ ಬಂದು ಇದೇ ಕ್ಯಾಂಪಸ್ಸಲ್ಲಿ ಓದಿ, ಇದೇ 15 ದಿನ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಅಂತ ಹೇಳ್ತಾಯಿದ್ರು. TV ವೆಂಕಟಾಚಲ ಶಾಸ್ತ್ರಿಗಳು ಅಂತ ಇದ್ದರು, ತಾರಾನಾಥ್ ಅಂತ ಇದ್ದರು. ಇವರೆಲ್ಲ ಪಾಠಗಳನ್ನ ಮಾಡಿದಾಗ, ಅಯ್ಯೋ ನಾನು ಬದುಕಿನಲ್ಲಿ ನಾನು ಕಾಲೇಜ್ ಓದಲಿಲ್ವಲ್ಲ, ಬರೀ ಹೈಸ್ಕೂಲ್ಗೆ ನಿಂತೋಯ್ತಲ್ಲ ಅಂತ ಅನ್ನೋ ಕೊರಗನ್ನು ಕಳ್ಕೊಂಡ್ವಿ. ನಾವು ಕಾಲೇಜ್ ಅಂತ ಕಾಲರ್ನ ಕೊಡುಕೊಂಡು MAಯನ್ನು ಈ ಮುಕ್ತ ವಿಶ್ವವಿದ್ಯಾಲಯದಿಂದ ಪಡ್ಕೊಂಡ ಹೆಮ್ಮೆ ಇದೆ. ಅದನ್ನು ನೀವು ಕೂಡ ಪಡ್ಕೋಬೋದು. ಅದು ಪಡ್ಕೊಂಡಿದ್ದರಿಂದ ನಾನೇನೋ ಬೇರೆ ನಿರ್ದೇಶಕನಾದೆ, ಶಬ್ದಮಣಿ ದರ್ಪಣ ಓದಿದ್ವಿ, ಎಷ್ಟೋ ಗ್ರಂಥಗಳನ್ನು ನಾನು ಶಿಸ್ತುಬದ್ಧವಾಗಿ ಓದೋಕ್ಕೆ ಸಾಧ್ಯ ಆಯಿತು. ಈಗಲೂ ನನಗೆ ಆಸಕ್ತಿ ಇದೆ, ಬಿಡುವೇನಾದರೂ ಸಿಕ್ಕರೆ ಇನ್ನೊಂದು MA ಮಾಡಬೇಕು, ಇಂಗ್ಲೀಷ್ ಭಾಷೆಯಲ್ಲಿ MA ಮಾಡಬೇಕು, ಬೇರೆ ಭಾಷೆಗಳಲ್ಲಿ MA ಮಾಡಬೇಕು. ಈಗ ಡಾಕ್ಟ್ರೇಟ್ ಕೊಡುವಂಥ ವಿಶ್ವವಿದ್ಯಾಲಯಗಳು ಜಗತ್ತಿನಾದ್ಯಂತ ಇದ್ದಾವೆ.
ನಿಮಗೆ ಪತ್ರಿಕೆಗಳಲ್ಲಿ ಓದಿರಬಹುದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, 25,000 ರೂಪಾಯಿ ಕೊಟ್ಟರೆ ನಿಮ್ಮ ಡಾಕ್ಟ್ರ್ ಅಂತ ಕೊಡ್ತಾರೆ. ಅಂಥ ಡಾಕ್ಟ್ರನ್ನ ಇಟ್ಕೊಂಡು ನಾವು ಯಾಕ್ರಿ ಹೆಮ್ಮೆ ಪಡಬೇಕು? ನಾವು ಓದಿ PhD ಮಾಡಿ ಡಾಕ್ಟ್ರೇಟ್ ತೊಗೊಳ್ಳೋಣ, ಅದನ್ನು ನಿಮ್ಮ ಹೆಸರಿನ ಮುಂದೆ ಯಾವಾಗಲೂ ಬಳಸ್ಕೋಬೋದು, ಅದನ್ನ ಇಲ್ಲಿಂದ ಪಡ್ಕೋಬೋದು. ನಾನು ಆಗಲೇ ಹೇಳಿದಾಗೆ 90ಕ್ಕೂ ಹೆಚ್ಚು ಕೋರ್ಸ್ಗಳಿದೆ. ನೀವು ಯಾವುದೇ ವಯಸ್ಸಿನರಾಗಿರ್ರಿ, ಅಂದರೆ PUC ನಂತರ ಅಂತಂದರೆ ಕನಿಷ್ಠ ಅವನಿಗೆ 18 ವರ್ಷ ಆಗಿರ್ಬೇಕಾದ್ರೆ 18 ವರ್ಷದಿಂದ 90 ವರ್ಷದವರೆಗೂ ಅಥವಾ 100 ವರ್ಷದವರೆಗೂ ನೀವು ಓದಬಹುದು, ಡಿಗ್ರಿ ಪಡಿಬಹುದು, ನಿಮ್ಮ ಜ್ಞಾನಾರ್ಜನೆಯನ್ನು ಬೆಳೆಸ್ಕೋಬಹುದು. ಅದಕ್ಕೊಂದು ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಅದಕ್ಕೋಸ್ಕರ ಕೆಲಸ ಮಾಡೋದಕ್ಕೆ ಒಂದು ತಂಡ ಸಿದ್ಧವಾಗಿದೆ. ಅದ್ಭುತವಾದಂಥ ಒಂದು ಕ್ಯಾಂಪಸನ್ನು ಇಟ್ಕೊಂಡಿದ್ದಾರೆ. ನನಗೆ ಇಲ್ಲಿಗೆ ಬಂದಮೇಲೆ ನಾನು ಇನ್ನೊಂದು ಡಿಗ್ರಿ ಮಾಡಬೇಕು ಅಂತ ಅನಿಸಿದೆ. ನನ್ನ ಜೊತೆ ನೀವು ಮಾಡ್ತೀರಾ? ಯೋಚನೆ ಮಾಡಿ.